ಎಫ್ಐಆರ್ನಲ್ಲಿ ನಾನು ಸಹಿ ಮಾಡಿ ಕೊಟ್ಟಿದ್ದೇನೆ. ಕಾನೂನು ಹೋರಾಟದಲ್ಲಿ ನನ್ನ ಪ್ರಯತ್ನ ನಿರಂತರವಾಗಿರುತ್ತೆ. ಕೋರ್ಟ್ನಲ್ಲಿ ಕೇಸ್ ಗೆಲ್ಲುತ್ತೋ ಬೀಳುತ್ತೋ ಆಮೇಲಿನ ಮಾತು ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ಎಫ್ಐಆರ್ನಲ್ಲಿ ನಿಮ್ಮ ಸಹಿನೇ ಇಲ್ಲ ಅಂತ ಒಂದು ವಾದವನ್ನು ಮಂಡಿಸಿದ್ದಾರೆ. ಈ ಎಫ್ಐಆರ್ನಲ್ಲೂ ಕೂಡ ಸಹಿನೇ ಇಲ್ಲ, ಹಾಗಾಗಿ ಕೋರ್ಟ್ನಲ್ಲಿ ಇದು ನಿಲ್ಲಲ್ಲ ಅನ್ನುವಂಥ ಒಂದು ವಾದ ಇದೆ. ನಾನು ಸಹಿ ಮಾಡಿ ಕೊಟ್ಟಿದ್ದೀನಿ. ಅದು ಕೋರ್ಟ್ನಲ್ಲಿ ಕಲಾಪದಲ್ಲೂ ಕೂಡ ಹೈಕೋರ್ಟ್ನಲ್ಲೂ ಕೂಡ ಇದೇ ವಾದವನ್ನು ಮಾಡಿದ್ದಾರೆ. ನಾವು ಸಹಿ ಮಾಡಿಲ್ಲ, ಇನ್ಫ್ಯಾಕ್ಟ್ ಅದರಲ್ಲಿ ಎಲ್ಲೂ ಕೂಡ ಫಿರ್ಯಾದಾರರಾದಂಥ ತಮ್ಮ ಸಹಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸೈನ್ ಮಾಡಿ ಕೊಟ್ಟಿದ್ದೀನಿ, ಅದನ್ನು ತಿಳ್ಕೊಂಡು ತಮ್ಮ ಹತ್ರ ಮಾತಾಡ್ತೀನಿ. ಯಾಕಂತಂದರೆ ಭಾಳ ಸೂಕ್ಷ್ಮ ವಿಚಾರ. ಕೋರ್ಟ್ನಲ್ಲಿ ಕೇಸ್ ಹೇಳುತ್ತೋ, ಕೋರ್ಟ್ನಲ್ಲಿ ಕೇಸ್ ಬೀಳುತ್ತೋ, ನನಗೆ ಮಾನ್ಯ ಪ್ರಧಾನಮಂತ್ರಿಗಳು ಟೈಮ್ ಕೊಡ್ತಾರೋ, ರಾಷ್ಟ್ರಪತಿಗಳಿಗೆ ಭೇಟಿ ಆಗ್ತೀನೋ, ನನ್ನ ಪ್ರಯತ್ನ ಅಂತೂ ನಿರಂತರ. ದಿಸ್ ಇಸ್ ಅ ಕ್ವಶನ್ ಆಫ್ ಅ ಇಂಟಿಗ್ರಿಟಿ. ನನಗೆ ಅನ್ಯಾಯ ಆಗಿದೆ. ಎಫ್ಐಆರ್ನಲ್ಲಿ ಸೈನು, ಮತ್ತೊಂದು ಕೋರ್ಟ್ ಆದೇಶ. ಬಟ್ ನನಗೆ ಆಗಿರುವಂಥ ಅನ್ಯಾಯದ ಪ್ರಶ್ನೆ ಬಂದಿದೆ. ಇಲ್ಲಿ ಕಾನೂನು ಪ್ರಕಾರ ಏನೇನಾಗಬೇಕು ಎಲ್ಲ ಮಾಡ್ತೀನಿ. ಮಧ್ಯಂತರ ಜಾಮೀನು ಸಿಕ್ಕಿದೆ, ಕೇಸ್ ಇನ್ನೂ ಮುಗ್ದಿಲ್ಲ. ಕೇಸ್ಗೆ ಸಹಕಾರ ಕೊಡಿ ಅಂತ ಸಿಟಿ ರವಿಲ್ಗೆ ಏನು ಬೇಲ್ ಕೊಟ್ಟಿರೋದು ಬ್ರಹ್ಮತರ ಸೃಷ್ಟಿಕರ್ತರ ರೀತಿ ಇವರು ಮಾತನಾಡ್ತಾರೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಹೈಕೋರ್ಟ್ನ ಅಬ್ಸರ್ವೇಷನ್ನ ಬಿಜೆಪಿ ಮುಂದೆ ಇಟ್ಕೊಂಡು ಕೇಳ್ತಾ ಇದೆ. ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಸಿಟಿ ರವಿ ಅವರ ಬಂಧನ ವಿಚಾರವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡಿದೆ ಅಂತ. ಅದಕ್ಕೆ ತಾವೇನು ಹೇಳ್ತೇವೆ? ತಾವು ಸರ್ಕಾರದ ಭಾಗವಾಗಿ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ, ಕೇಸ್ ಮುಗ್ದಿಲ್ಲ. ಕೇಸ್ಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡಿ ಅಂತ ಹೇಳಿ ಜಾಮೀನನ್ನು ಕೊಟ್ಟಿದ್ದಾರೆ. ನಾನೇನು ವಕೀಲೆ ಅಲ್ಲ, ಕಾನೂನು ತಜ್ಞೆ ಕೂಡ ಅಲ್ಲ. ಬ್ರಹ್ಮ ಥರ ಮಾತಾಡ್ತಾರೆ ಅವರೆಲ್ಲ, ಈ ಸೃಷ್ಟಿಕರ್ತರ ಥರ ಮಾತನಾಡ್ತಾರೆ. ಇವರೇ ಇದನ್ನು ಸೃಷ್ಟಿಯನ್ನು ಹುಟ್ಟಿಸಿದ್ದಾರೆ ಅನ್ನೋ ರೀತಿ ಮಾತನಾಡ್ತಾರೆ. ಮಾತನಾಡೋರ್ಗೇನು